ಹಲೋ ಹಾಯ್ ನಮಸ್ಕಾರ. ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ 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 ಅಂದರೆ ತಪ್ಪೇ ಅಲ್ಲ. ಇವತ್ತು ಟೀಮ್ ಇಂಡಿಯಾ ಸ್ಕ್ವಾಡ್ 2026 ಮೆನ್ಸ್ ವರ್ಲ್ಡ್ ಕಪ್ಗೆ ಸಂಭಾವ್ಯ ತಂಡವನ್ನು ರಚನೆ ಮಾಡಿ ಔಟ್ ಮಾಡಿರುವಂತಹ ಲಿಸ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಇಂತಹ ಬಿಗ್ ಅಪ್ಡೇಟ್ಗಳೊಂದಿಗೆ ಮತ್ತೆ ನಿರಂತರವಾಗಿ ನಿಮ್ಮನ್ನು ನಾವು ಭೇಟಿ ಆಗ್ತಾ ಇರ್ತೀವಿ. ಈ ಒಂದು ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿಮ್ಮ ನಿರಂತರವಾದಂತಹ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಬಹುದು. ಇವತ್ತು ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ ಯಾರೆಲ್ಲ ಇದ್ದಾರೆ, ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು, ಅಥವಾ ಈ ಒಂದು ಟೀಮಲ್ಲಿ ಅವರಿಗೆ ಚಾನ್ಸಸ್ ಎಷ್ಟಿದೆ, ಮತ್ತು ಯಾರೆಲ್ಲ ಇನ್ನು ಇದ್ದಾರೆ, ಯಾರೆಲ್ಲ ಔಟ್ ಆಗಿದ್ದಾರೆ, ಈ ಒಂದು ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲು ನಮ್ಮ ಈ ಒಂದು ತಂಡದಲ್ಲಿ ಸೆಲೆಕ್ಟ್ ಆಗಿರುವಂತಹ ಆ ಒಂದು ತಂಡವನ್ನು ನೋಡ್ಕೊಂಬರೋಣ. ಟೀಮ್ ಇಂಡಿಯಾ ಸ್ಕ್ವಾಡ್ 2026 ನಾಯಕರಾಗಿ ಸೂರ್ಯಕುಮಾರ್ ಯಾದವ್, ಎಸ್ ಆಫ್ ಕೋರ್ಸ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ರಿಂಕು ಸಿಂಗ್, ಜಸ್ಪ್ರೀತ್ ಬುಮ್ರಾ, ಹರ್ಷತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಇಶಾನ್ ಕಿಶನ್, 2 ವಿಕೆಟ್ ಕೀಪರ್ಗಳು, ಆಮೇಲೆ ಆಲ್ರೌಂಡರ್ಸ್ ಇದ್ದಾರೆ, ಆಮೇಲೆ ಬ್ಯಾಟರ್ಸ್ ಇದ್ದಾರೆ, ಬೌಲರ್ಸ್ ಇದ್ದಾರೆ. ಒನ್ ಆಫ್ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ವೀಕಾಗಿ ಅನಿಸಿರೋದು ಯಾರು ಅಂತ ಸ್ವಲ್ಪ ಕಮೆಂಟ್ ಮಾಡಿ. ನನಗಂತೂ ಅನಿಸಿರೋದು ಶಿವಮ್ ದುಬೆ ಬೇಕಿರಲಿಲ್ಲ. ಮೇ ಬಿ ಅವರ ಸ್ಥಾನಕ್ಕೆ ಬೇರೆ ಯಾರಾದರೂ ಒಳ್ಳೆಯ ಒಬ್ಬರನ್ನು ಸಜೆಸ್ಟ್ ಮಾಡ್ಬೋದಿತ್ತು. ಬೌಲಿಂಗಲ್ಲಿ ನೋಡಿದರೆ ಜಸ್ಪ್ರೀತ್ ಬುಮ್ರಾ, ಭೂಮ್, ಹರ್ಷಿತ್ ರಾಣಾ, ಆಮೇಲೆ ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಇಶಾನ್ ಕಿಶನ್ ಬೌಲರ್ ಇಲ್ಲ. ಓಕೆ, ಸೊ ಇವಿಷ್ಟು ಬೌಲರ್ಗಳು. ಇದರಲ್ಲಿ ಮೇನ್ 11ಅಲ್ಲಿ ಜಸ್ಪ್ರೀತ್ ಬುಮ್ರಾ, ಆಮೇಲೆ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, 3 ಫಾಸ್ಟ್ ಬೌಲರ್ಗಳ ಅಗತ್ಯತೆ ಇಲ್ಲ. ಯಾಕಂತ ಕೇಳಿದರೆ ಬುಮ್ರಾ ಆಮೇಲೆ ಹರ್ಷದೀಪ್ ಸಿಂಗ್ ಮೇಯ್ನ್ ಬೌಲರ್ಸ್ ಇರ್ಬೋದು. ಹರ್ಷಿತ್ ರಾಣಾ ಒಂದು ರೀತಿಯಲ್ಲಿ ಸ್ಪ್ಯಾರ್ ಆಗಿ ಇಡ್ಬೋದು. ಇನ್ನು ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಇದು 2 ತಿಮಿಂಗಲಗಳು, ಭಾರತದಲ್ಲಿರುವಂತಹ ತಿಮಿಂಗಲಗಳು ತಿಳ್ಬೋದು. ವಾಷಿಂಗ್ಟನ್ ಸುಂದರ್, ಆಮೇಲೆ ಓಕೆ ನೆಕ್ಸ್ಟ್. ಇನ್ನು ಓಪನಿಂಗ್ ಬ್ಯಾಟ್ಸ್ಮ್ಯಾನಲ್ಲಿ ಸ್ಪೆಲ್ ಮಾಡೋದು ಅಂದರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಬಗ್ಗೆ ಗುರು ಹೇಳಲೇಬೇಕು. ಯಾಕಂತಂದರೆ ಬಹಳಷ್ಟು ದಿವಸ ಅಂದರೆ ಆಲ್ಮೋಸ್ಟ್ 35 ಮ್ಯಾಚಸ್ ನಂತರ ಇವರು ಆಡ್ತಾ ಇದ್ದಾರೆ. ಬೆಂಚ್ ಕಾಯ್ತಾನೆ ಇದ್ರು. ಯಾಕೆ ಅವರನ್ನು ಹೊರಗಡೆ ಇಟ್ಟಿದ್ದು ಗೊತ್ತಿಲ್ಲ. ನೋಡಿ, ಲಾಸ್ಟ್ ಟೈಮು ಒಂದೇ ಒಂದು ಮ್ಯಾಚ್ಗೆ ದಬಾಕ್ ಅಂತ ಹೊಡೆದು 22 ಬಾಲಲ್ಲಿ 37 ರನ್ಗಳನ್ನು ಚಚ್ಚೆ ಬಿಟ್ಟರು. ನೋಡಿ, ಅಷ್ಟು ಕ್ಲಾಸನ್ ಅವರ ಬೌಲಿಂಗ್ಗೆ ಸಿಕ್ಸರೇ ಬಾರಿಸಿದರು. ಸೊ ಗಂಭೀರ್ ಅವರಿಗೆ ಗೊತ್ತಾಯಿತು, ಇಲ್ಲ ಸಂಜು ಸ್ಯಾಮ್ಸನ್ ಅವರನ್ನು ಇನ್ನೂ ಬಿಟ್ಟರೆ ಉಳಿಗಾಳಿಲ್ಲ, ಇಡೀ ದೇಶನೇ ರೊಚ್ಚಿಗೆ ಹೇಳುತ್ತೆ ಅಂತ ಗೊತ್ತಾಗಿರಬೇಕು. ಸೊ ಅದಕ್ಕೆ ಸಂಜು ಸ್ಯಾಮ್ಸನನ್ನು ಹಾಕಿದ್ದಾರೆ ವಿಕೆಟ್ ಕೀಪರ್ ಆಗಿ. ಅಲ್ಲಿ ಅವ್ರಿಗೂ ಕೌಂಟ್ರ್ ಕೊಡೋಕ್ಕೆ ಇಶಾನ್ ಕಿಶನ್ ಅವರು ಇದ್ದಾರೆ. ಸೊ ಯಾರನ್ನು ಆಡಿಸ್ತಾರೆ ಗೊತ್ತಾಗ್ತಾ ಇಲ್ಲ. ಆದರೆ ಐ ಥಿಂಕ್ ಸಂಜು ಸ್ಯಾಮ್ಸನ್ ಇಸ್ ಬೆಸ್ಟ್ ಆಪ್ಷನ್ ಫಾರ್ 2026 ಸ್ಕ್ವಾಡಲ್ಲಿ. ಅವರು ಇರಲೇಬೇಕು, ಮಸ್ಟ್ ಅಂತ. ಓಪನಿಂಗಲ್ಲಿ ಖಂಡಿತವಾಗಿಯೂ ಅಭಿಷೇಕ್ ಶರ್ಮಾ ಬೆಸ್ಟ್ ಓಪನರ್ ಸಂಜು ಸ್ಯಾಮ್ಸನ್ ಜೊತೆಗೆ. ಆಮೇಲೆ 1 ಡೌನಲ್ಲಿ ಸೂರ್ಯಕುಮಾರ್ ಯಾದವ್ ಅಥವಾ ತಿಲಕ್ ವರ್ಮಾ ಅವರು ಇರ್ಬೋದು. ಮೇ ಬಿ ಸೂರ್ಯಕುಮಾರ್ ಯಾದವ್ ಆಡ್ಬೋದು, ತಿಲಕ್ ವರ್ಮಾ ಹೊರಗಡೆ ಉಳಿಬೋದು. ಯಾಕಂತಂದರೆ ಅಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಆಮೇಲೆ ದುಬೆ ಇದ್ದಾರೆ, ಆಮೇಲೆ ರಿಂಕು ಸಿಂಗ್ ಇದ್ದಾರೆ, ಅಕ್ಷರ್ ಪಟೇಲ್, ಆಮೇಲೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಆಲ್ರೌಂಡರ್ಗಳು. ಇದರಲ್ಲಿ ಶಿವಮ್ ದುಬೆ ಅಗತ್ಯತೆ ಬಹಳಷ್ಟು ಕಡಿಮೆ. ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು, ಅಕ್ಷರ್ ಪಟೇಲ್ ಬೇಕೇ ಬೇಕು, ವೈಸ್ ಕ್ಯಾಪ್ಟನ್ ಕೂಡ. ಸೊ ಅದರಿಂದಾಗಿ ಅವರು ಮಸ್ಟ್ ಆಡ್ತಾರೆ. ರಿಂಕು ಸಿಂಗ್ 50-50 ಚಾನ್ಸಸ್. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಭಾಳಷ್ಟು ಎಫೆಕ್ಟಿವ್ ಆಗಿ ಆಡುವಂತಹ ವ್ಯಕ್ತಿ. ಖಂಡಿತವಾಗಿಯೂ ಆಟ ನೋಡಿದವರಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ಆರಂಭಿಕ ಹಂತ ಮತ್ತು ಮಧ್ಯಮ ಹಂತ ಮ್ಯಾಕ್ಸಿಮಮ್ ಒಳ್ಳೆ ಟೈಟ್ ಆಗಿದ್ರೆ ಮಾತ್ರ ಸ್ಕೋರ್ 200+ ಅನ್ನುವಂತಹ ಲೆವೆಲ್ಗೆ ತಲುಪಿಸ್ಬೋದು. ಇವಾಗ ಕಾಮನ್ ಆಗಿ 200 ಸ್ಕೋರಲ್ಲ, ಸಣ್ಣ ಸ್ಕೋರ್ ಅದನ್ನೆಲ್ಲ ಹೊಡೆದು ಬಿಡ್ತಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಲ್ಲಿ ಫಸ್ಟ್ 6 ಓವರ್ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದನ್ನು ಡಿಪೆಂಡ್ ಆಗಿರುತ್ತೆ. ಸ್ಕೋರ್ ಬೋರ್ಡ್ ಮೇಲೆ ಹೋಗುತ್ತಾ ಅಂದರೆ ಆ್ಯಾವ್ರೇಜ್ ಆಗಿರುತ್ತಾ ಅನ್ನೋದು ಗೊತ್ತಾಗೋದು. ಸೊ ಏನೇ ಇರಲಿ, ಒಂದೊಳ್ಳೆ ಟೀಮ್. ಅದರಲ್ಲಿ ಶಿವಮ್ ದುಬೆ ಹೊರತುಪಡಿಸಿ ಬಾಕಿ ಎಲ್ಲ ಆಲ್ಮೋಸ್ಟ್ ಐ ಥಿಂಕ್ ಓಕೆ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಈಸ್ ಎ ಬೆಸ್ಟ್ ಆಪ್ಷನ್ ಫಾರ್ ಸೆಕೆಂಡ್ ವಿಕೆಟ್ ಕೀಪರ್, ನಾಟ್ ಫಸ್ಟ್. ಓಕೆ, ಸೊ ಈ ಒಂದು ಟೀಮಲ್ಲಿ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಫೆಬ್ರವರಿ 7ಕ್ಕೆ ಭಾರತ ವರ್ಸಸ್ UAE ಮುಂಬೈಯಲ್ಲಿ ಆಡುತ್ತೆ. ಇನ್ನು ಫೆಬ್ರವರಿ 12ಕ್ಕೆ ಭಾರತ ವರ್ಸಸ್ ನಮೀಬಿಯಾ ದೆಹಲಿಯಲ್ಲಿ ಆಡುತ್ತೆ. ಫೆಬ್ರವರಿ 15ಕ್ಕೆ ಭಾರತ ವರ್ಸಸ್ ಪಾಕಿಸ್ತಾನ್
ಕೊಲಂಬೋದಲ್ಲಿ ಆಡುತ್ತೆ. ಓಕೆ. ಫೆಬ್ರವರಿ 18 ಭಾರತ ವರ್ಸಸ್ ನೆದರ್ಲ್ಯಾಂಡ್ ಅಹಮದಾಬಾದ್ನಲ್ಲಿ ಆಡುತ್ತೆ. ಸೊ ಈ 4 ಪಂದ್ಯಗಳ ಬಳಿಕ ಸೂಪರ್ 8 ಮ್ಯಾಚಸ್ ನಡೀಲಿಕ್ಕಿದೆ. ಅಂದರೆ 4 ಗ್ರೂಪ್ಗಳ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳನ್ನು ಅಲಂಕರಿಸುವ ತಂಡಗಳು ಮುಂದಿನ ಹಂತಕ್ಕೆ ಅರ್ಹತೆ ಪಡೀಲಿಕ್ಕಿದೆ. ಸೂಪರ್ 8 ಪಂದ್ಯಾಕೂಟ, ಆಮೇಲೆ ಟಾಪ್ 4 ಆಗಿರಲಿಕ್ಕಿದೆ, ಆಮೇಲೆ ಸೆಮಿಫೈನಲ್, ಆಮೇಲೆ ಫೈನಲ್. ಒಬ್ವಿಯಸ್ಲಿ ಎಲ್ಲ ಟೈಮಲ್ಲಿ ನಡೀತಾ ಇರುವಂಥದ್ದು. ಸೊ ಗ್ರೂಪ್ 1 ನಾವು ಗಮನಿಸ್ತಾ ಹೋದರೆ ಭಾರತ, ಪಾಕಿಸ್ತಾನ, UAE, ನಮೀಬಿಯಾ, ನೆದರ್ಲ್ಯಾಂಡ್. ಟಾಪ್ 2 ಚಾನ್ಸಸ್ ಆಲ್ರೆಡಿ ಫಿಕ್ಸ್ಡ್. ಭಾರತ, ಪಾಕಿಸ್ತಾನ ಟಾಪ್ 2 ಅಲ್ಲಿ ಐ ಥಿಂಕ್ ಸೂಪರ್ 8ಗೆ ಹೋಗುತ್ತೆ. ಇನ್ನು ಗ್ರೂಪ್ 2ರಲ್ಲಿ ಆಸ್ಟ್ರೇಲಿಯಾ, ಶ್ರೀಲಂಕಾ, ಜಿಂಬಾಬ್ವೆ, ಐರ್ಲ್ಯಾಂಡ್, ಒಮಾನ್. ಆಸ್ಟ್ರೇಲಿಯಾ, ಶ್ರೀಲಂಕಾ, ಜಿಂಬಾಬ್ವೆ, ಐರ್ಲ್ಯಾಂಡ್, ಒಮಾನ್. ಇದನ್ನು ಅಷ್ಟು ಕಡೆಗಣಿಸುವ ಗ್ರೂಪ್ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಆಸ್ಟ್ರೇಲಿಯಾ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಶ್ರೀಲಂಕಾ, ಜಿಂಬಾಬ್ವೆ, ಐರ್ಲ್ಯಾಂಡ್. ಶ್ರೀಲಂಕಾ, ಐರ್ಲ್ಯಾಂಡ್ಗೆ ಮೊದಲ ಸ್ಥಾನ ಇಲ್ಲಿ ಸಿಗುತ್ತೆ ಟಾಪ್ 2 ಅಲ್ಲಿ ಕವರ್ ಮಾಡೋದಕ್ಕೆ. ಆಮೇಲೆ ಜಿಂಬಾಬ್ವೆ, ಒಮಾನ್ ಏನಾದರೂ ಒಂದು ಪವಾಡ ನಡೆದರೆ ಅವ್ರಿಗೂ ಚಾನ್ಸಸ್ ಇದೆ. ಇನ್ನು ಗ್ರೂಪ್ 3 ಗಮನಿಸೋದಾದರೆ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಇಟಲಿ, ಬಾಂಗ್ಲಾದೇಶ, ನೇಪಾಳ. ಇಟಲಿ ಸೇರಿಕೊಂಡಿದೆ ಈ ಬಾರಿ. ಆಮೇಲೆ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಬಾಂಗ್ಲಾ, ಯಾವುದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ನೋಡಿ. ಇಲ್ಲಿ ಇಟಲಿ ಮತ್ತು ನೇಪಾಳ ಸ್ವಲ್ಪ ವರ್ಸ್ಟ್ ಟೀಮ್ ಅಂತ ಹೇಳ್ಬೋದು. ಮತ್ತು T20ಯಲ್ಲಿ ಏನೂ ಹೇಳೋಕ್ಕಾಗಲ್ಲ, ಅವರು ಏನು ಬೇಕಾದರೂ ಆಗ್ಬೋದು. ಇನ್ನು ಗ್ರೂಪ್ 4 ಗಮನಿಸ್ತಾ ಹೋದರೆ ವಾವ್, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಅಫ್ಘಾನಿಸ್ತಾನ, UAE, ಕೆನಡಾ ಇವೆಲ್ಲ ಒಂದೇ ಗ್ರೂಪಲ್ಲಿದೆ ನೋಡಿ. ಸೌತ್ ಆಫ್ರಿಕಾ ಈ ಬಾರಿ ಕೂಡ ಸೌತ್ ಆಫ್ರಿಕಾಗೆ ಒಂದು ರೀತಿಯಲ್ಲಿ ಶನಿ ಕಾಟನ ಅನಿಸುತ್ತೆ. ನ್ಯೂಜಿಲ್ಯಾಂಡ್ ಇದೆ, ಅಫ್ಘಾನಿಸ್ತಾನ ಇದೆ. ಅಫ್ಘಾನಿಸ್ತಾನ, ನ್ಯೂಜಿಲ್ಯಾಂಡ್ ಅಂತೂ ಯಪ್ಪ, ಸೌತ್ ಆಫ್ರಿಕಾಗೆ ಬೈ ಚಾನ್ಸ್ ಲಕ್ಕಿ ಇದ್ದರೆ ಈ ಬಾರಿ ಕಪ್ ಹೊಡಿಬೋದು. ಸೊ ಭಾರತ ಇರೋವಾಗ ನಾವು ಬೇರೆ ಯಾರನ್ನೂ ಸಪೋರ್ಟ್ ಮಾಡೋ ಹಾಗೇನೇ ಇಲ್ಲ. ಸೊ ಇದು ಭಾರತದ 2026ರ ಟೀಮ್ ಸ್ಕ್ವಾಡ್ ಎಕ್ಸ್ಪ್ಲೇನೇಷನ್ ನೋಡಿ. ಇವತ್ತು ಯಾವ್ಯಾವ ಗ್ರೂಪ್ಗಳಲ್ಲಿ ಯಾರ್ಯಾರು ಆಡಲಿಕ್ಕಿದ್ದಾರೆ, ಯಾವ್ಯಾವ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಚಾನ್ಸಸ್ ಹೆಚ್ಚು ಎನ್ನುವುದರ ಬಗ್ಗೆ ಒಂದು ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾತ್ರ ಅಲ್ಲ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.